ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸಿರೋ ರೆಸಿಪಿ ಟೊಮೆಟೊ ರಸಮ್. ಅದು ಹೇಗೆ ಮಾಡಿದೆ ನೋಡ್ಕೊಂಬೋಣ ಬನ್ನಿ. ನಾನಿಲ್ಲೊಂದು 4 ಟೊಮೆಟೊ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ದು. ಸೊ ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ಸೊ ನನಗೆ 4 ಅಷ್ಟೇ ಸಾಕು. ನಿಮ್ಮ ಮನೇಲಿ ಜಾಸ್ತಿ ಜನ ಅಂದರೆ ಜಾಸ್ತಿ ತೊಗೊಳ್ಳಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಎಲ್ಲ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಕರಿಬೇವು ಒಂದು ಸ್ವಲ್ಪ, ಆಮೇಲೆ ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿ ಟೇಸ್ಟಿಗೆ, ಆಮೇಲೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಆಮೇಲೆ ಹುಣಸೆಹಣ್ಣ ನಾನು ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಫುಲ್ಲು ನಾನು ಬಿಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಹಿಂಗು, ನೆಕ್ಸ್ಟು 1 ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಉಪ್ಪು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾನು ಕುಟ್ಟಣಿಯಲ್ಲಿ ಫಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಆಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕರಿಬೇವು, ನೆಕ್ಸ್ಟು ಜೀರಿಗೆ, ಆಮೇಲೆ ಕಾಳು ಮೆಣಸು, ಇದೆಲ್ಲದನ್ನು ನಾವು ಫಸ್ಟು ಕುಟ್ಕೊಂಬಿಡೋಣ. ನಾನು ಮಿಕ್ಸಿ ಮಾಡ್ಕೊಳ್ಳಲ್ಲ, ಮಿಕ್ಸಿ ಮಾಡಿಕೊಂಡ್ರೆ ಟೇಸ್ಟ್ ಇರಲ್ಲ, ಅದಕ್ಕೆ ಫಸ್ಟ್ ಕುಟ್ಕೊಂಬಿಡ್ತೀನಿ. ಸೊ ನಾನಿಲ್ಲಿ 4 ಟೊಮೊಟೊ ಏನು ತೊಗೊಂಡಿದ್ನಲ್ಲ, ಅದನ್ನ ದೊಡ್ಡ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಜಿಗೆ ಸಾಕು. ನೋಡಿ, ಈ ಸೈಜಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಟೊಮೊಟೊನೆಲ್ಲ ನಾನು ಸ್ಮ್ಯಾಶ್ ಮಾಡ್ತೀನಿ. ಹಂಗೆ ಹಸಿ ಟೊಮೊಟೊನ ಬೇಯಿಸ್ಕೊಬೇಡಿ, ಬೇಯಿಸ್ಕೊಂಡ್ರೆ ಮತ್ತೆ ಟೇಸ್ಟೇ ಬೇರೆ ಥರ ಕೊಟ್ಬಿಡುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಕುಟ್ಟೋದಿದೆಯಲ್ಲ ಅದರಲ್ಲಿ ಸ್ವಲ್ಪ ಕುಟ್ಕೊತೀನಿ. ಅವಾಗ ನೀಟಾಗೆಲ್ಲ ಪಲ್ಪಿ ಎಲ್ಲ ಆಚೆ ಬಂದುಬಿಡುತ್ತೆ. ಆ ಪಲ್ಪೆಲ್ಲ ಆಚೆ ಬಂದಿದ್ದಾದಮೇಲೆ ಅವಾಗ ನೀಟಾಗೆ ನಾವು ಸ್ಮ್ಯಾಶ್ ಮಾಡ್ಕೊಬೋದು. ನೋಡಿ, ನೀಟಾಗಿ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಈ ಥರ ಆಗುತ್ತೆ. ಸೊ ಆದಷ್ಟು ಸಿಪ್ಪೆ ಏನು ಸಿಗುತ್ತಲ್ಲ ಆ ಸಿಪ್ಪೆ ಎಲ್ಲ ತೆಗೆದ್ಬಿಡಿ. ಕೈಗೆ ನಿಮಗೇನು ಸಿಪ್ಪೆ ಸಿಗುತ್ತಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಡಿ, ಸಿಪ್ಪೆ ಬೇಡ. ಸೊ ನೆಕ್ಸ್ಟ್ ಏನಂದರೆ, ನೋಡಿ ನಾನು ಈ ಅಳತೆ ಕುಟ್ಟಿಟ್ಕೊಂಡಿದ್ದೀನಿ, ಅದಾಗಲೇ ತೋರಿಸಿದ್ನಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣಂತೆ. ಕೊತ್ತಂಬರಿ ಸೊಪ್ಪನ್ನ ಲೈಟಾಗೆ, ಫುಲ್ ನುಣ್ಣಗೆ ಸಾಫ್ಟಾಗಿ ಬೇಡ, ಲೈಟಾಗಿ ಕುಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ. ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆ, ಸಾಸಿವೆ ಸಿಡಿದಿದ್ದಾದಮೇಲೆ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಇಷ್ಟದೆಲ್ಲ ಹಾಕೊಂಡ್ಬಿಟ್ಟು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆದಮೇಲೆ ನಾವೇನು ಕುಟ್ಟಿಟ್ಕೊಂಡಿರ್ತೀವಲ್ಲ ಪೇಸ್ಟು, ಆ ಮಸಾಲ ಪೇಸ್ಟ್ನ ಕೂಡ ಹಾಕೋಣಂತೆ. ಫುಲ್ ನುಣ್ಣಗೆ ಸಾಫ್ಟಾಗಿ ಮಾಡಬೇಡಿ, ಚೆನ್ನಾಗಿರಲ್ಲ, ಸ್ವಲ್ಪ ದಬ್ಬಡೆ ಇರಲಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ 1 ರಿಂದ 2 ನಿಮಿಷ ಬಾಡಿಸ್ಕೊಳ್ಳಿ. ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಟೊಮೆಟೊ ಅದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಟೊಮೆಟೊನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಹುಣಸೆ ನಾನು ನೆನೆಸಿಟ್ಕೊಂಡಿದ್ನಲ್ಲ, ಹುಣಸೆ ರಸ ಹಾಕೋಣಂತೆ. ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಟೊಮೆಟೊ ಬೇರೆ ಹಾಕಿರ್ತೀವಿ, ಮತ್ತು ಅದು ಹುಳಿ ಇದು ಹುಳಿ ಅಂದರೆ ತುಂಬ ಹುಳಿ ಆದರೆ ಚೆನ್ನಾಗಿರಲ್ಲ. ಸೊ ನೋಡ್ಕೊಂಡು ಸ್ವಲ್ಪ ಹಾಕಿ. ಅದಾದಮೇಲೆ ನೆಕ್ಸ್ಟು ನಾನೇನು ಖಾರದ ಪುಡಿ, ಅರಿಶಿನ ಪುಡಿ ತೊಗೊಂಡಿದ್ನಲ್ಲ, ಉಪ್ಪು, ಅದೆಲ್ಲದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1 ಲೋಟದಷ್ಟು ನೀರು ಹಾಕ್ತೀನಿ. ನೋಡ್ಕೊಳ್ಳಿ, ನಿಮ್ಗೆ ಅಳತೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ. ಖಾರಕ್ಕೆ ಮಸಾಲೆಗೆ ತಕ್ಕಂತೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಆಮೇಲೆ ನಾನು ಒಂದು ಚೂರು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಚೂರು ಹಾಕ್ತಾಯಿದ್ದೀನಿ ನಾನು ಬೆಲ್ಲನ.
ಸೊ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಇದು ಯಾರಿಗಾದ್ರೂ ಹುಷಾರಿಲ್ದಿರಂಗೆ ಬಾಯಿ ಕೆಟ್ಟಿರುತ್ತಲ್ಲ ಅವ್ರುಗಳಿಗಂತೂ ಸಕ್ಕತ್ತಾಗಿರುತ್ತೆ. ಆಮೇಲೆ ಯಾರಿಗಾದ್ರೂ ನೆಗಡಿ ಆಗಿತ್ತು ಅಂದರೆ ಅವ್ರಿಗೆ ಮಾಡಿಕೊಟ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ನೋಡಿ ನಾನು ಈ ಅಳತೆಗೆ ಮಾಡ್ಕೊಂಡಿದ್ದೀನಿ ತೆಳು. ರಸಮ್ ಆದಷ್ಟು ತೆಳ್ಳಗಿದ್ರೇ ಚೆನ್ನಾಗೆ. ನೋಡಿ ನಮಗೆ ಬಿಸಿ ಬಿಸಿ ಟೊಮೆಟೊ ರಸಮ್ ರೆಡಿ ಟು ಈಟ್. ಇದಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಖಾರ ನಿಮಗೆ ತಕ್ಕಂತೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ರಸಮು ಬೆಸ್ಟ್ ಕಾಂಬಿನೇಷನು, ಸಕ್ಕತ್ತಾಗಿರುತ್ತೆ. ನೀವು ಬೌಲ್ಗೆ ಹಾಕ್ಕೊಂಡು ಸೂಪ್ ಥರನೂ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.